मायापुरी हृदय पंकज सन्निविष्टम् श्रद्धानदी विमल चित्तजलाभिषेकैः नित्यं समाधिवसमैर्न पुनर्भवाय नित्यं समाधिवसमैर्न पुनर्भवाय ज्ञानपूर्ण जगन्ज्योति निर्मलवाद मन में कर्पूरधारति ज्ञानपूर्ण जगन्ज्योति निर्मलवाद मन में कर्पूरधारति अनुदीन गुरुवे नोडनुगुणी भक्ति ನಡೀತಾ ಇರ್ತಕ್ಕಂಥ ನಮ್ಮ ಕುವೆಂಪುರವರ ಜನ್ಮದಿನಾಚರಣೆ ಒಂದು ತಿಂಗಳು ತಡವಾಗಿದೆ ಅಷ್ಟೇ. ಆದರೂ ಜನ್ಮದಿನಾಚರಣೆ ವರ್ಷ ಪೂರ್ತಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ನೆನೆಸ್ಕೊಳ್ತಾ ಅವರ ಆಶೀರ್ವಾದವನ್ನು ಬೇಡ್ತಾ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಸೌಮ್ಯನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಿರಿಯರಾದ ನಾಡೋಜ ನಮ್ಮ ಹಂಪ ನಾಗರಾಜಯ್ಯನವರ ಅವ್ರಿಗೂ ನಮಸ್ಕರಿಸುತ್ತಾ ಮತ್ತೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಗೋಪಾಲ ಸ್ವಾಮಿಯವರೇ, ನರಸಿಂಹಮೂರ್ತಿ ಅವರೇ ಹಾಗೂ ನಮ್ಮ ಗಂಗಣ್ಣ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ವಿಶ್ವಮಾನವ ಬಳಗ ಅನ್ನೋದು ನಿಜವಾದ ಒಂದು ಅರ್ಥದಲ್ಲಿ ವಿಶ್ವಮಾನವ ಬಳಗವನ್ನು ಯಾವುದೇ ಒಂದು ಸೀಮಿತಗೊಳಿಸದೆ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನೂ ಒಳಗೊಂಡಂತ ಒಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಈ ದಿನ 12 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಕುವೆಂಪುರವರ ಜನ್ಮ ದಿನಾಚರಣೆ. ಅದರ ಅಂಗವಾಗಿ ನಾವೆಲ್ಲ ತೋರಿಸ್ಕೊಳ್ಳೋದೇನಪ್ಪ ಅಂದ್ರೆ, ನಾವೆಲ್ಲ ವಿಶ್ವ ಮಾನವ ತತ್ವನ ಯಾವುದೇ ಜಾತಿ ಭಾಷೆ ಧರ್ಮ ಭೇದ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಮನುಷ್ಯರೆಲ್ಲ ಒಂದು ಅನ್ನೋದನ್ನ ಕುವೆಂಪು ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಆ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ನನ್ನ ಯಾವತ್ತೂ ಸಹಕಾರ ಇದ್ದೇ ಇರ್ತದೆ. ಈಗ ತಾನೇ ಏನೋ ಒಂದು ಸಣ್ಣ ಹೇಳಿದ್ರು ಗೋಪಾಲ ಸ್ವಾಮಿ ಅವರು, ಇಲ್ಲಿ ಅದನ್ನ ಖಂಡಿತವಾಗ್ಲೂ ಮಾಡಿಕೊಳ್ಳೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಈಗ 5 ಗಂಟೆ ಕರೆಕ್ಟಾಗಿ ಒಂದೇನಪ್ಪ ನನ್ನ ಪುಣ್ಯ ಅಂದರೆ ಇದು ಸುಧನ್ ಒಂದು ಅರ್ಜುನ್ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಹಸನ ನಡೀತು ಚೆನ್ನಾಗಿ. ಬಹಳ ಅದರಲ್ಲಿ ತಿಳುವಳಿಕೆ ಹೇಳುವಂಥದ್ದು. ಪಾಪ ಕೊನೆಗೆ ಕೃಷ್ಣನಿಗೆ ಹೇಳ್ತಾನ ಯಾರು ಅರ್ಜುನ, ಏನಪ್ಪ ಇಂಥ ಕೆಲಸ ಮಾಡಿ ಕೊನೆಗೆ ರಾಮಬಾಣ ಬಿಡಿಸಿ ಅವನ್ನ ಸಾಯಿಸ್ತೇವೆ, ಇನ್ನೂ ಎಷ್ಟು ಜನ ಸಾಯಿಸ್ತೀವಿ ನನ್ನಿಂದ ಅಂತ ಹೇಳ್ತಾನ. ಯಾರನ್ನ
ಕೃಷ್ಣನ ಅಲ್ಲಿಗೆ ಏನ್ ಹೇಳಿ ಆಡಿಸೋನು ಆಡಿಸ್ತಾ ಇರೋನೆಲ್ಲ ಭಗವಂತ. ನಾವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಮಾಡಿಸ್ತಾ ಇರ್ತಕ್ಕಂಥವನು ಭಗವಂತ ಅನ್ನೋದನ್ನ ಅಲ್ಲಿ ನಾವು ಕಲ್ತ್ಕೊಂಡು ತಿಳ್ಕೊಂಡು, ನಾನು ಇಷ್ಟು ತಾಳ್ಮೆಯಿಂದ ಎಲ್ಲೂ ಈ ಪ್ರವಾಸನ ನೋಡಿರ್ಲಿಲ್ಲ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಆ 3 ಜನ ಹೊರಟೋಗಿದ್ದಾರೆ, ಅವ್ರಿಗೆಲ್ಲ ಇಲ್ಲಿ ಇನ್ನೊಂದ್ಸತಿ ಸನ್ಮಾನ ಮಾಡೋಣ ಅಂದರೆ ಇರಲಿ ಚೆನ್ನಾಗಿ. ಅದರಲ್ಲೂ ಆ ಸುಧಾನ್ ಪಾರ್ಟ್ ಮಾಡಿದಂಥ ಹುಡುಗಿ ಮಾತ್ರ ಭಾಳ ಪವರ್ಫುಲ್ ಆಗಿ ಮಾಡಿ ಅದನ್ನ ಎಲ್ಲ ಹೋಗ್ತಾರೆ. ಅಷ್ಟು ಚೆನ್ನಾಗಿತ್ತು. ಇಂಥ ಸಂದರ್ಭದಲ್ಲಿ 5 ಗಂಟೆಯಿಂದ ಈಗ 8 ಗಂಟೆ ಆಯಿತು. ಇನ್ನೇನು ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, 1 ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಮಾತ್ರ ನಾನು ಮಾತಾಡಬೇಕು ಅಂತ ಇದೆ. ಬೇಡ ಎಲ್ಲರೂ ಬೇಡ ಅಂತ ಮಾತಾಡ್ತಿರೋದು ಇಲ್ಲಿ. ಆದರೆ ನಮಗೆ ಕುವೆಂಪು ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಲ್ಲದಂಥ ಎಷ್ಟೋ ವಿಷಯಗಳನ್ನ ನಮ್ಮ ಗುರುಗಳಾದ ನಂಪ ನಾಗರಾಜರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಅವರಿಗೆ ನನ್ನ ಅಭಿನಂದನೆ. ಯಾಕೆಂದರೆ ಪ್ರತಿ ವರ್ಷ ಬಂದಾಗ ನಾವು ನಮಗೂ ಗೊತ್ತಿದ್ದಂಥ ವಿಷಯಗಳೆಲ್ಲ ಕುವೆಂಪು ಪ್ರತಿಷ್ಠಾನ ನಾವು ಹೋಗಿದ್ದೀವಿ, ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಅದ್ರ ಬಗ್ಗೆ ಏನೇನು ಬಂಗಾರಪ್ಪನಂಥವರು ಯಾವ ರೀತಿ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಅವರಿಗೆ ಮಾಡಿಕೊಟ್ರು. ಅವರಿಗೆ ನೋಬೆಲ್ ಪ್ರೈಸ್ ಬರಬೇಕಾಗಿತ್ತು ಅಂತ ಒಂದು ಕರ್ನಾಟಕ ರತ್ನ ಬಂತು. ಇಡೀ ಭಾರತದಲ್ಲಿ ಮೊದಲನೇ ಬಾರಿಗೆ ಯಾರಾದರೂ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅದು ನಮ್ಮ ಕರ್ನಾಟಕದ ಕುವೆಂಪು. ಅದರಿಂದ ಇರಲಿ, ಏನು ಬರಬೇಕಾಗಿತ್ತು ಬರ್ತದೆ. ಜ್ಞಾನಪೀಠ ಪ್ರಶಸ್ತಿ ಇನಿಷಿಯೇಟ್ ಆದಾಗ ನಮಗೆ ಬಂದಿತ್ತು ಅಷ್ಟು, ಇಬ್ಬರಿಗೆ ಬಂತು, ಅದರಲ್ಲಿ ನಮ್ಮವರು ಬಂದರು. ಈ ರೀತಿ ನಮ್ಮ ಕುವೆಂಪುರವರು ನಮ್ಮ ಹೆಮ್ಮೆಯ ಭಾರತ ಪರಂಪರೆಯ ದ್ಯೋತಕರು. ಗೊತ್ತಾಯ್ತಾ? ಏನು ಹೇಳಿದರೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ, ಕೊನೆಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಜೈನರು, ಪಾರ್ಸಿ ಎಲ್ಲರೂ ಸೇರಿಸಿ ಮಾಡಿದರು. ಅಂತ ಒಂದು ವಿಶ್ವ ಮಾನವ ತತ್ವವನ್ನು ನಮಗೆಲ್ಲ ಬೋಧಿಸಿದಂಥ ನಮ್ಮ ಕುವೆಂಪು ಅವರಿಗೆ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ವಂದನೆಗಳನ್ನ ಹೇಳ್ತಾ, ನೀವೆಲ್ಲರೂ ಕೇಳ್ಕೊಂಡು ಹೋಗ್ಬಿಡ್ಬೇಡಿ, ಪಾಲನೆ ಮಾಡಿದ್ದಾರೆ. ಮಾಡಬೇಕಾಗಿ ಬಂತು. ಆಪರೇಷನ್ ಡಿಸ್ಕಸ್ ಹೇಳಕ್ಕೆ ಹೋಗೋದಿಲ್ಲ. ಅದು BGL ಆಸ್ಪತ್ರೆಯಲ್ಲಿ ಅದು ನಡೆಯೋ ಪ್ರಸಂಗದಲ್ಲಿ ಪೂಜ್ಯ ಶ್ರೀಯವರು ಅಮೇರಿಕದಲ್ಲಿದ್ದರು. ಅವರಿಗೆ ಸುದ್ದಿ ಗೊತ್ತಾಗಿ ಡಾಕ್ಟರ್ ವೆಂಕಟರಮಣ ಚಿತ್ರಕರ್ ಅವರು ಹೇಳಿದರು, 4ನೇ ಅಂತಸ್ತಿನ ದೊಡ್ಡ ಕೊಠಡಿ ಇದೆಯಲ್ಲ, ಅಲ್ಲಿ ಅಂತ ನಾವು ನಿಲ್ಲಿಸಬೇಕು. ದಿ ಬೆಸ್ಟ್ ಯಾವುದಿದೆ ಆ ಆಸ್ಪತ್ರೆಗಳು 24 ಗಂಟೆ ಅವರು ನೋಡ್ಕೊಳ್ಳೋಕೆ ನರ್ಸಲ್ಲಿ ಏರ್ಪಾಡು ಮಾಡಿದರು. ಮತ್ತೆ ಅವರಿಗೆ ಒಂದು ಅಪೇಕ್ಷೆ ವ್ಯಕ್ತಪಡಿಸಿದರು, ಅಂತಾಸ್ತಿದ್ರು. ನಾನು ಕುಪ್ಳೆ ಅಂತ ಹೇಳ್ತಾರೆ, ನಿಜ ಕಥೆಯಿಂದ ಹಿಡಿದು ಈಗ ನೀವು ನಿಮ್ಮ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೋ. ಈಗ ब्रह्मानंदम परम सुखदम केवलम ज्ञानमूर्ति द्वंद्वातीतं गगन सदृशं तत्त्वमस्यादिलक्ष्यम् एकं नित्यं विमलम् अचलं सर्वधि साक्षिभूतं भवातीतं त्रिगुणरहितं सद्गुरुं तं नमामि। श्री विद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ನಮ್ಮೆಲ್ಲರ ಪ್ರೀತಿಯ ವಿಶ್ವಮಾನವ ಬಳಗದ ವತಿಯಿಂದ ಈ ವರ್ಷದ ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ
ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಮಿಸಿ, ಯುಗದ ಕವಿ, ಜಗದ ಕವಿ, ರಾಮಾಯಣ ದರ್ಶನವೆಂದರೆ ಕೈ ಮುಗಿದ ಕವಿಗೆ ಕೈ ಮುಗಿಯದವರಾರು ದಣಿಯದವರಾರು ಅಂತ ಒಂದು ಧಾರಾವಾಹಿಗಳು ಹೇಳ್ತಾರೆ ದತ್ತಾತ್ರೇಯ ರಾಮಚಂದ್ರ. ಅಂತಹ ಶಬ್ದಗಾರರಿಗ ಮತ್ತೋರ್ವ ಕನ್ನಡ ನಾಡಿನ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಂತ ದ.ರಾ. ಬೇಂದ್ರೆಯವರಿಂದ ಪ್ರೀತಿಯಿಂದ ಅಭಿಮಾನದಿಂದ ನುಡಿಸಿಕೊಂಡಂತ ಮಹಾನ್ ಕವಿ ಕುವೆಂಪುರವರನ್ನ ನಾವು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಮರಿಸಿ, ಶ್ರೀಮಠದ ಕಾರ್ಯದರ್ಶಿಯಾದ ಸೌಮ್ಯನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ನಮ್ಮೆಲ್ಲರ ಪ್ರೀತಿಯ ನಾಡೋಜ, ನಮ್ಮ ಪ್ರೀತಿಯ ಗುರುಗಳು ಬಹುವಾಗಿ ಪ್ರೀತಿಸ್ತಾ ಇದ್ದಂಥ ಶ್ರೇಷ್ಠ ಸಂತನ ರೀತಿಯ ಸಾಹಿತಿ ಮತ್ತು ಕವಿ ಹಂಬ ನಾಗರಾಜನವರು ಮಾತಿರೋದನ್ನು ಕೂಡ ಕೇಳಿದ್ದೇವೆ. ಪೂಜ್ಯ ಗುರುಜಿಯವರು ಕೂಡ ಕೆಲ ಕಾಲ ಅವರ ಪೂರ್ವಾಶ್ರಮದ ದಿನಗಳಲ್ಲಿ ಅವರಿಂದ ಸ್ವಲ್ಪ ಪಾಠ ಹೇಳಿಸ್ಕೊಂಡಿದ್ರು ಅಂತ ನಾನು ಕೇಳಿದ್ದೇನೆ. ಶ್ರೀಕಂಠನವರು 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಎಷ್ಟಿಂದ ಆಲ್ರೆಡಿ ಓಡಾಡ್ತಾರೆ ಹೇಳ್ತಿದ್ರು. ಏನ್ ಮಾಡೋದು, ಬೇಕರಿ ಸರ್ಕಲ್ನಲ್ಲಿ ತುಂಬಾ ಟ್ರಾಫಿಕ್, ಇಲ್ಲಿ ರಸ್ತೆಗೆ ಹೋಗಿ ಸಂಜೆಯ ಈ ಕಾರ್ಯಕ್ರಮಕ್ಕೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕೊಡಬಾರದು ಅಂತ ನಿಶ್ಚಯ ಮಾಡಿದ ಗಳಿಗೆ ನಮ್ಮ ಶ್ರೀಕಂಠ, ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ತುಂಬಾ ಔದಾರ್ಯದಿಂದ ನೀವು ಕರ್ಕೊಂಡು ಹೋಗಿ ಡೇಟಾ ಕಳಿಸ್ಕೊಡಿ ಅಂತ ನಾನು ಕಳಿಸ್ಕೊಟ್ಟಿದ್ದೆ. ಯಾವ ಕಾರ್ಯಕ್ರಮಕ್ಕೆ? ಸ್ಟೇಟ್ ಲೆವೆಲ್ ರಾಜ್ಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಧ್ಯಕ್ಷನಾಗಿದೆ. ನನ್ನ ಹೆಸರು CR ಗೋಪಾಲ ಸ್ವಾಮಿ. ನಾನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇದು ಸ್ವಾಮೀಜಿಯವರ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಕಾಲದಲ್ಲಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ವಿಶ್ವವನ ಬಳಗ ಅಂತ ಹೆಸರಿಟ್ಕೊಂಡಿದ್ದು 12ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಂಘದ ಸಂಸ್ಥೆಯ ಉದ್ದೇಶವಾದರಂದರೆ ರಾಷ್ಟ್ರಕವಿ ಕುವೆಂಪು ಅವರ ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಪಂಚಮಂತ್ರಗಳನ್ನು ಲೋಕಕ್ಕೆ ತಿಳಿಸೋದು, ಸಾಮಾನ್ಯ ಜನರ ಅರಿವಿಗೆ ಮೂಡಿಸೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಗಿಂದಾಗೆ ಮಾಡ್ತಾ ಇರ್ತೇವೆ. ಇವತ್ತಿನ ಬಂದಿರೋದು ಸ್ವಾಮೀಜಿಗಳು, ನಿರ್ಮಲಾನಂದನಾಥರು ಹಾಗೂ ಹಂಪ ನಾಗರಾಜನವರು ನಮಗೆ ಅದ್ಭುತವಾದ ವಿಚಾರಧಾರೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಗಳಿಂದ ನಡೀತಾ ಇದೆ. ಈ ಹಿಂದೆ ನಮ್ಮ ಅಧ್ಯಕ್ಷರಾಗಿದ್ದ ಶ್ರೀಕಂಠಯ್ಯನವರು, ಕಾರ್ಯದರ್ಶಿಗಳಾಗಿದ್ದ ನಾರಾಯಣರು, ಇವರು ಕೂಡ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಎಲ್ಲರೂ ಒಡನಾಡಿ. ನಾನು ಇಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ನಮ್ಮ ವ್ಯಾಪ್ತಿ ಏನಿದೆ ಇದನ್ನು ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಇವತ್ತು ಎಲ್ಲ ಬಂದಿದ್ದಂಥವ್ರಿಗೆಲ್ಲ ಏನು ಹೇಳ್ತೀವಿ? ವಿಶ್ವಪಥವನ್ನು ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ ಕಿಂಚಿತ್ತಾದರೂ ನಾವು ಕುವೆಂಪು ಅವರು ಸಹ ಹೇಳಿದಂಥ ಮನುಜ ಮತ್ತು ವಿಶ್ವಪಥದ ಅಗತ್ಯ ಬಹಳ ಇದೆ. ಈ ಸಮಾಜದಲ್ಲಿ 1927ರಿಂದ ಜಲಗಾರ ನಾಟಕ ಬರೆದ ಕಾಲದಿಂದ ಹಿಡಿದು ಶೂದ್ರ ತಪಸ್ವಿಯನ್ನು ಬರೆದ ಕಾಲದಿಂದ ಹಿಡಿದು ಇಂದಿನವರೆಗೂ ಪರಿಸ್ಥಿತಿ ಹಾಗೆ ಉಳಿದಿದೆ. ಈ ನಾಟಕಗಳು, ಈ ಕುವೆಂಪು ಅವರ ವಿಚಾರಧಾರೆಗಳು ತಿಳಿಸ್ತಕ್ಕಂಥ ಕೃತಿಗಳು ಎಲ್ಲವೂ ಇದ್ದರೂ ಕೂಡ ಏನೊಂದು ನಾವು ಇನ್ನೂ ಅಷ್ಟೊಂದು ಜನರು ಗಮನ ಇಡಬೇಕಾದಂಥ ಪರಿವರ್ತನೆಯನ್ನು ನಾವು ಕಾಣಲಿಲ್ಲ. ಅದು ಕಾಣಬೇಕಾಗಿದೆ. ಕುಲ, ಜಾತಿ, ಧರ್ಮ ಎಲ್ಲವನ್ನು ಮೀರಿದ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಇದು ನನ್ನ ವಿನಂತಿ, ವಿನಮ್ರ ವಿನಂತಿ. ಬಂದಿದ್ದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪ್ರೇಕ್ಷಕ ವರ್ಗದವರು, ಜನ ಸಮುದಾಯ ಧನ್ಯವಾದಗಳು. ನಮ್ಮೆಲ್ಲರ ಸೌಭಾಗ್ಯ ಉಂಟು ಮಾಡಿದೆ. ಅವರು ಇಷ್ಟು ಜನ ನೆರೆದಿದ್ದಾರೆ ಅಂದರೆ ಅವರು ಮತ್ತೆ ಹುಟ್ಟು ಬರಲಿ, ಮತ್ತೆ ಅವರ ಕೃತಿಗಳು ಮತ್ತೆ ಎಲ್ಲರಿಗೂ ಕೋಣೆ ಪ್ರತಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಪ್ರಸಾರ ಆಗಲಿ ಅಂತ ನಾನು ಈ ಮೂಲಕ
ಎಲ್ಲದರಲ್ಲೂ ವಿನಂತಿ ಮಾಡ್ಕೊಂಡು ಧನ್ಯವಾದ.